ನಮಸ್ಕಾರ. ಮುಖ್ಯಾಂಶಗಳು. ಕೇಂದ್ರ ಸಚಿವ ಸುರೇಶ್ ಅಂಗಡಿ ನಿಧನಕ್ಕೆ ವಿಧಾನಮಂಡಲದ ಉಭಯ ಸದನಗಳಲ್ಲಿ ಶ್ರದ್ಧಾಂಜಲಿ. ಸರಳ ಸಜ್ಜನಿಕೆ ವ್ಯಕ್ತಿತ್ವದ ಮಾದರಿ ರಾಜಕಾರಣಿ, ಸದಸ್ಯರಿಂದ ಗುಣಗಾನ. ರಾಜ್ಯದಲ್ಲಿ ರೈಲ್ವೆ ಯೋಜನೆಗಳ ಪುನಶ್ಚೇತನ, ಸಮಗ್ರ ಅಭಿವೃದ್ಧಿಗೆ ಸುರೇಶ್ ಅಂಗಡಿ ಅವರು ಸಲ್ಲಿಸಿರುವ ಸೇವೆ ಸದಾ ಸ್ಮರಣೀಯ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಸೇವಾ ಮನೋಭಾವದೊಂದಿಗೆ ರಾಷ್ಟ್ರ ನಿರ್ಮಾಣದಲ್ಲಿ ತೊಡಗುವಂತೆ ಯುವಜನತೆಗೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಕರೆ. ಫಿಟ್ನೆಸ್ ಉತ್ಸಾಹಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ, ದೈಹಿಕ ಸಕ್ಷಮತೆಗೆ ಮಾರ್ಗಸೂಚಿ ಬಿಡುಗಡೆ. ವಾರ್ತೆಗಳ ವಿವರ. ದೆಹಲಿಯಲ್ಲಿ ನಿನ್ನೆ ನಿಧನರಾದ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ಹಾಗೂ ರಾಜ್ಯದ ಹಿರಿಯ ರಾಜಕಾರಣಿ ಸುರೇಶ್ ಅಂಗಡಿ ಅವರ ನಿಧನಕ್ಕೆ ವಿಧಾನಮಂಡಲದ ಉಭಯ ಸದನಗಳಲ್ಲಿಂದು ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸುರೇಶ್ ಅಂಗಡಿ ಅವರ ನಿಧನಕ್ಕೆ ಸಂತಾಪ ಸಲ್ಲಿಸುತ್ತಾ, ಅಂಗಡಿ ಅವರು ನಿಸ್ವಾರ್ಥದಿಂದ ರಾಜಕಾರಣದಲ್ಲಿ ತೊಡಗಿಕೊಂಡು ರಾಜ್ಯದ ಅಭಿವೃದ್ಧಿಗೆ ಅಪಾರ ಕೊಡುಗೆ ನೀಡಿದ್ದಾರೆ. ಅವರ ಸಾಧನೆಯ ಹಿಂದೆ ಅವರ ತಾಯಿಯ ಶ್ರಮ ಬಹಳಷ್ಟಿದೆ. ಸುರೇಶ್ ಅಂಗಡಿ ನಿಧನದ ವಾರ್ತೆ ರಾಜ್ಯದ ಜನರನ್ನು ದೊಡ್ಡ ಮಟ್ಟದಲ್ಲಿ ಖಾಸಿಗೊಳಿಸಿದೆ ಎಂದರು. ನಮ್ಮ ಜನಪ್ರತಿನಿಧಿಗಳಾಗಿ ಆಯ್ಕೆಯಾಗಿ ಬರೋದಕ್ಕೆ ಬಹಳ ದೊಡ್ಡ ಕೆಲಸ ಮಾಡಿರೋದನ್ನ ನಾನು ನನ್ನ ಜವಾಬ್ದಾರಿಯಿಂದ ಅವರನ್ನು ಅತ್ಯಂತ ಹತ್ತಿರದಿಂದ ನೋಡಿದ್ದೇನೆ. ಕೆಲವು ದಶಕಗಳ ಹಿಂದೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಂಗಡಿಯವರ ಸೇವೆ, ಪಕ್ಷನಿಷ್ಠೆ ಮತ್ತು ನಾಡಿನ ಜನತೆಗೆ ಅವರ ಕೊಡುಗೆ ಅಪಾರ. ಉತ್ತರ ಕರ್ನಾಟಕ ಭಾಗದಲ್ಲಿ ಪಕ್ಷದ ಅಭಿವೃದ್ಧಿಗೆ ಸಾಕಷ್ಟು ಶ್ರಮಿಸಿರುವ ಅಂಗಡಿಯವರ ಅಗಲಿಕೆ ತುಂಬಲಾರದ ನಷ್ಟ ಉಂಟಾಗಿದೆ. ಅವರ ಪರಿಶ್ರಮದಿಂದಾಗಿ ರಾಜ್ಯದ ಹಲವು ಭಾಗಗಳಲ್ಲಿ ದಶಕಗಳ ಹಿಂದೆ ಸ್ಥಗಿತಗೊಂಡಿದ್ದ ರೈಲ್ವೆ ಯೋಜನೆಗಳು ಪುನಶ್ಚೇತನಗೊಂಡವು. ಅವರ ಕುಟುಂಬ ಸದಸ್ಯರಿಗೆ ಈ ನೋವು ಭರಿಸುವ ಶಕ್ತಿ ನೀಡಲಿ ಎಂದು ಭಗವಂತನನ್ನು ಪ್ರಾರ್ಥಿಸುತ್ತೇನೆ ಎಂದು ಹೇಳಿದರು. ಪರಿಹಾರ ಒದಗಿಸಿ ಕೆಲಸವನ್ನು ಸುಗಮಗೊಳಿಸಿದರು. ರಾಜ್ಯದ ಅಭಿವೃದ್ಧಿಗೆ ಸದಾ ದುಡಿಯುತ್ತಿದ್ದವರು ಪ್ರಾಮಾಣಿಕ ಜನಾನುರಾಗಿ ರಾಜಕಾರಣಿಯಾಗಿದ್ದರು. ಸನ್ಮಾನ್ಯ ಸಚಿವ ಸುರೇಶ್ ಅಂಗಡಿಯವರ ಆತ್ಮಕ್ಕೆ ಶಾಂತಿ ಕೋರಿ ಅವರ ಕುಟುಂಬ ವರ್ಗದವರಿಗೆ ಈ ನೋವನ್ನು ತಡೆಯುವ ಶಕ್ತಿ ಭಗವಂತ ಕೊಡಲಿ ಅಂತ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಅಧ್ಯಕ್ಷ, ದುರದೃಷ್ಟ ಇವತ್ತು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಮಾಧುಸ್ವಾಮಿ, ಸುರೇಶ್ ಅಂಗಡಿ ಅವರು ಶಾಂತ ಸ್ವಭಾವ, ನಿಷ್ಠಾವಂತ ವ್ಯಕ್ತಿತ್ವ ಹೊಂದಿದವರು. ಅವರ ಅಗಲಿಕೆಯಿಂದ ದೇಶಕ್ಕೆ, ರಾಜ್ಯಕ್ಕೆ, ಕ್ಷೇತ್ರಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ ಎಂದರು. ನಿಗ್ರಹ ಮಾಡಕ್ ಆಗೋದಿಲ್ಲ ಅಥವಾ ಕ್ಯೂರ್ ಮಾಡಕ್ಕೆ ಅಥವಾ ಕಾಯೋಕ್ಕಾಗಲ್ಲ ಅಂದ್ರೆ ಮುಂದೆ ಗತಿಯೇನು ಅನ್ನೋ ಭಾವನೆ ಕೂಡ ನಿನ್ನೆಯಿಂದ ಬಹಳ ಜನಕ್ಕೆ ಹೆಚ್ಚಾಗಿದೆ. ಸನ್ಮಾನ್ಯ ಅಂಗಡಿಯವರು ಕೃಷಿ ಕುಟುಂಬದಲ್ಲಿ ಹುಟ್ಟಿ ನೇರವಾಗಿ ಅವರ ಹತ್ರ ಯಾರಾದರೂ ಹೋಗಿ ಡೆಲ್ಲಿನಲ್ಲಾಗೋ ಕೆಲಸ ಕಾರ್ಯನ ಕೇಳ್ಬೋದಾಗಿತ್ತು. ಒಂದು ಕೊಂಡಿ ಆಗಿದ್ರು ನಮಗೂ ಕೇಂದ್ರ ಸರ್ಕಾರದ ಮಧ್ಯೆ. ಅವ್ರಿಗೂ ಕೂಡ ಶ್ರೀಮಂತ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ, ಅಂಗಡಿ ಕೇವಲ ಒಬ್ಬ ರಾಜಕಾರಣಿ ಆಗಿರದೆ ಜನಸ್ನೇಹಿ ನಾಯಕರೂ ಆಗಿದ್ದರು. ಕ್ಷೇತ್ರದ ಅಭಿವೃದ್ಧಿಗೆ ಬಹಳಷ್ಟು ಶ್ರಮಿಸಿದ ಅವರ ನಿಧನದಿಂದ ಪಕ್ಷಾತೀತವಾಗಿ ಪ್ರತಿಯೊಬ್ಬರಿಗೂ ನೋವುಂಟಾಗಿದೆ ಎಂದರು. ಅವರ ಇಚ್ಛೆ ಆಗಿತ್ತು. ಅವ್ರ ಸಾವಿನಿಂದ ರಾಜ್ಯಕ್ಕೆ ನಷ್ಟ ಆಗಿದೆ, ರಾಜಕೀಯ ಕ್ಷೇತ್ರಕ್ಕೆ ನಷ್ಟ ಆಗಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ, ಅವರ ಕುಟುಂಬ ವರ್ಗದವರು, ಬಂಧು ಬಳಗದವರು ಅವ್ರ ಸಾವನ್ನು ದುಃಖ ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇನೆ. ಈ ರಾಜ್ಯಕ್ಕೆ ಒಂದು ದೊಡ್ಡ ಕಾಂಗ್ರೆಸ್ ಸದಸ್ಯ ಡಿಕೆ ಶಿವಕುಮಾರ್, ರಾಜಕೀಯ ಜೀವನ ಅಲ್ಲದೆ ವೈಯಕ್ತಿಕ ಬದುಕಿನಲ್ಲಿ ಬಹಳ ಆತ್ಮೀಯರಾಗಿದ್ದ ಅಂಗಡಿಯವರು ಒಳ್ಳೆಯ ಹಿತೈಷಿಗಳೂ ಆಗಿದ್ದರು. ದೇಶಾದ್ಯಂತ ರಾಜ್ಯದ ಕೀರ್ತಿ ಪತಾಕೆ ಹಾರಿಸಿದ್ದರು ಎಂದರು. ಒಂದು ಬಹಳ ಆತ್ಮೀಯರಿಂದ ಅವ್ರನ್ನ ಭೇಟಿ ಮಾಡಿ ಮಾತಾಡೋಂಥ ಒಂದು ಅವಕಾಶಗಳು ಸಿಕ್ಕಿತ್ತು. ಅವರ ಕುಟುಂಬಕ್ಕೆ, ಅವ್ರ ಕ್ಷೇತ್ರದವ್ರಿಗೆ, ಅವ್ರ ಸ್ನೇಹಿತರಿಗೆ ಮತ್ತೆ ಎಲ್ಲ ಅನ್ಯಾಯಿಗಳಿಗೆ ಅವ್ರನ್ನ ಕಳ್ಕೊಂಡಂತ ಒಂದು ದುಃಖ ತಪ್ಪಿಸ್ಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸಿ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತೇಳಿ ನನ್ನ ವೈಯಕ್ತಿಕವಾಗಿ, ನನ್ನ ಪಕ್ಷದ ಪರವಾಗಿ ನಾನು ಪ್ರಾರ್ಥನೆಯನ್ನ ಮಾಡಿಕೊಡ್ತೀನಿ. ಕಾಂಗ್ರೆಸ್ ಸದಸ್ಯ ಎಚ್ಕೆ ಪಾಟೀಲ್, ಇಂದು ಒಬ್ಬ ಉತ್ತಮ ಸ್ನೇಹಿತನನ್ನು ಕಳೆದುಕೊಂಡಂತಾಗಿದೆ ಎಂದು ತಿಳಿಸಿ ತಮ್ಮ ಒಡನಾಟದ ದಿನಗಳನ್ನು ಹಂಚಿಕೊಂಡರು. ಅದು ಆದೇಶ ಆಗೋದು, ಅದು ಕಾರ್ಯಕ್ರಮ ಆಗೋದು, ಅದನ್ನಾಗಲೇ ಫೌಂಡೇಶನ್ ಇಡ್ತಿದ್ರು, ಓಪನಿಂಗ್ ಮಾಡ್ತಿದ್ರು. ಅವರ ಅಗಲುವಿಕೆ ನಮಗೆಲ್ಲ ಅತ್ಯಂತ ನೋವು ತಂದಿದೆ, ದುಃಖವನ್ನು ತಂದಿದೆ. ಈ ದುಃಖವನ್ನು ಸಹಿಸ್ತಕ್ಕಂಥ ಏನು ಅವರ ಕುಟುಂಬಕ್ಕೆ
ಆ ಶಕ್ತಿಯನ್ನು ದೇವರು ದಯಪಾಲಿಸಬೇಕು. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಭಗವಂತ ನೀಡಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೇನೆ. ಇಂಥ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಸದಸ್ಯೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂಗಡಿಯವರ ಅಗಲಿಕೆ ಕುಟುಂಬ, ಕ್ಷೇತ್ರ ಅಲ್ಲದೆ ಇಡೀ ದೇಶಕ್ಕೆ ತುಂಬಲಾರದ ನೋವು ತಂದಿದ್ದು, ನೋವು ಭರಿಸುವ ಶಕ್ತಿಯನ್ನು ದೇವರು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದರು. ಕರೋನಾವನ್ನ ಯಾಕೆ ತಂದೆ ಅಂತ ಹೇಳಿ ಭಗವಂತನ ಮೇಲೆ ಅಪಾದನೆಯನ್ನ ಮಾಡಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ. ಬಿಜೆಪಿ ಸದಸ್ಯ ಅಭಯ್ ಪಾಟೀಲ್ ಬೆಳಗಾವಿಯಿಂದ ಸತತವಾಗಿ 4 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದ ಅವರು ಜಿಲ್ಲೆಯಲ್ಲಿ ಯುವ ಕಾರ್ಯಕರ್ತರು ರಾಜಕೀಯದಲ್ಲಿ ತೊಡಗಿಸಿಕೊಳ್ಳಲು ಪ್ರೇರಣೆ ನೀಡಿದರು. ಅವರ ಬೆಳವಣಿಗೆಗೆ ಮಾರ್ಗದರ್ಶನ ನೀಡುತ್ತಿದ್ದರು ಎಂದು ಸ್ಮರಿಸಿಕೊಂಡರು. ಕೆಲಸವನ್ನು ಮಾಡುವಂತದ್ದು ನಾನು ಕರ್ನಾಟಕ ಇವತ್ತಿನ ದಿವಸ ಒಳಗೆ ಬಹಳಷ್ಟು ಜನಕ್ಕೆ ಅಧಿಕಾರ ಸಿಕ್ಕ ನಂತರ ತಂದೆ ತಾಯಿಗಳನ್ನ ಯಾವ ರೀತಿ ನೋಡ್ತಾರೆ ಅನ್ನೋದು ನಾವು ಅನೇಕ ಉದಾಹರಣೆಗಳನ್ನ ಪತ್ರಿಕೆ ಮುಖಾಂತರ ಟಿವಿ ಮುಖಾಂತರ ನೋಡಿದ್ವಿ. ಆದ್ರೆ ಸುರೇಶ್ ಅಂಗಡಿ ಅವರು ಮಾತ್ರ ತಮ್ಮ ತಾಯಿ ಹೇಳಿದಂಥ ಮಾತನ್ನು ಯಾವತ್ತೂ ಮೀರದೇ ಇರುವಂತಹ ಒಬ್ಬ ತಾಯಿಗೆ ತಕ್ಕ ಮಗ ಅನ್ನೋ ಮಾತನ್ನು ಹೇಳಿ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಮತ್ತು ಭಗವಂತ ಅವರ ಕುಟುಂಬಕ್ಕೆ ಈ ದುಃಖನ್ನ ಭರಿಸುವಂತ ಶಕ್ತಿ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ. ಮೃತರ ಗೌರವಾರ್ಥ 1 ನಿಮಿಷ ಮೌನವನ್ನು ಆಚರಿಸಬೇಕೆಂದು ನಂತರ ಮೃತರ ಗೌರವಾರ್ಥ ಸಭೆಯಲ್ಲಿ 1 ನಿಮಿಷ ಮೌನ ಆಚರಿಸಲಾಯಿತು. ವಿಧಾನ ಪರಿಷತ್ನಲ್ಲೂ ಅಗಲಿದ ಹಿರಿಯ ನಾಯಕ ಸುರೇಶ್ ಅಂಗಡಿ ನಿಧನಕ್ಕೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಸಭಾಪತಿ ಪ್ರತಾಪ್ ಚಂದ್ರ ಶೆಟ್ಟಿ ಸಂತಾಪ ಸೂಚಕ ನಿರ್ಣಯ ಮಂಡಿಸಿ ಸುರೇಶ್ ಅಂಗಡಿ ಅವರ ನಿಧನ ತೀವ್ರ ದುಃಖ ತಂದಿದೆ. ರಾಜಕಾರಣಿಗಳಿಗೆ ಮಾದರಿ ನಾಯಕರಾಗಿದ್ದ ಅವರ ಅಗಲಿಕೆ ತುಂಬಾ ನಷ್ಟ ಉಂಟುಮಾಡಿದೆ. ಸರಳ ಸಜ್ಜನಿಕೆಯ ವ್ಯಕ್ತಿತ್ವದ ಸುರೇಶ್ ಅಂಗಡಿ ಅವರ ನಿಧನ ರಾಜ್ಯ ರಾಜಕಾರಣಕ್ಕೆ ದೊಡ್ಡ ನಷ್ಟ ತಂದುಕೊಟ್ಟಿದೆ ಎಂದು ಕಂಬನಿ ಮಿಡಿದರು. ಅವ್ರು ಬಂದ್ರೆ ಒಳ್ಳೇದಾಗುತ್ತೆ, ನಮ್ಮ ರಾಜ್ಯ ಕೂಡ ಆರೋಗ್ಯ ಸಚಿವ ಬಿ ಶ್ರೀರಾಮುಲು, ಪ್ರತಿಪಕ್ಷ ನಾಯಕ ಎಸ್ಆರ್ ಪಾಟೀಲ್, ಹಿರಿಯ ನಾಯಕ ಬಸವರಾಜ ಹೊರಟ್ಟಿ, ಸಿಎಂ ಇಬ್ರಾಹಿಂ, ಭಾರತಿ ಶೆಟ್ಟಿ ಹಾಗೂ ತೇಜಸ್ವಿನಿ ಸೇರಿದಂತೆ ಅನೇಕ ಸದಸ್ಯರು ಸುರೇಶ್ ಅಂಗಡಿ ಅವರ ಜೊತೆಗಿನ ಒಡನಾಟ, ರಾಜ್ಯಕ್ಕೆ ಅವರು ನೀಡಿರುವ ಕೊಡುಗೆಯನ್ನು ಸ್ಮರಿಸಿದರು. ಇಲ್ಲ ಅನ್ನಂತ ಸುದ್ದಿ ಕೇಳಿದ ಮೇಲೆ ಬಹಳಷ್ಟು ನೋವಾಯ್ತು. ಯಾಕಂದ್ರೆ ಒಬ್ಬ ಸರಳ ಮತ್ತು ಸಜ್ಜನ ರಾಜಕಾರಣಿ ಅವ್ರು ಕಳ್ಕೊಂಡು ಬಹಳಷ್ಟು ದುಃಖ ಆಗಿದೆ. ಯಾಕಂದ್ರೆ ಇವತ್ತನ್ನ ಎಂಥ ಪರಿಸ್ಥಿತಿಯಲ್ಲಿ ಕೂಡ ಇವತ್ತು ಇಂಥ ವ್ಯಕ್ತಿನ ನಾವು ಕಳ್ಕೊಂತೀವಿ ಅಂತ ಅನ್ಕೊಂಡಿದ್ದಿಲ್ಲ. ಆದ್ರೆ ಅವ್ರ ಕುಟುಂಬಸ್ಥರಿಗೆ, ಅವ್ರ ಮಕ್ಕಳಿಗೆ ಎಲ್ಲರೂ ಕೂಡ ಅವ್ರು ತಡೆಯಂತ ಶಕ್ತಿ ಭಗವಂತ ಕೊಡಬೇಕಾಗಿದೆ. ಯಾಕಂದ್ರೆ ಪಾಪ ಈಗಾಗಲೇ ಸಚಿವರು ಹೇಳಿದಂಗೆ ಅವರಿಗೆ ಎಲ್ಲ ಪಕ್ಷದ ನಾಯಕರ ಜೊತೆ ಒಡನಾಟ, ಪಕ್ಷಾತೀತ ವ್ಯಕ್ತಿ ಅಂತ ಹೇಳಿಕೆ ನಾನು ಬಯಸ್ತಾ ಇದ್ದೀನಿ. ಯಾಕೆಂದ್ರೆ ಬಹುತರವಾಗಿ ಅವರ ನಿಧನ ರಾಷ್ಟ್ರಗಳ ಸಾರ್ವಜನಿಕ ಬದುಕು ಅಷ್ಟೇ ಅಲ್ಲ, ರಾಜ್ಯ ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದ ಸಾರ್ವಜನಿಕ ಬದುಕಿನಲ್ಲಿ ಒಬ್ಬ ಮಹತ್ವದ ವ್ಯಕ್ತಿಯನ್ನು ಕಳ್ಕೊಂಡು ಇವತ್ತು ಬರಡಾಗಿದೆ ಅಂತ ಹೇಳಿಕೆ ನಾನು ಭಾವಿಸ್ತಾ ಇದ್ದೇನೆ. ಬಹುತರವಾಗಿ ಅಂದ್ರೆ ಒಬ್ಬ ಪ್ರಾಮಾಣಿಕವಾದಂಥ ಮಂತ್ರಿಯಾಗಿ ದೇಶಕ್ಕೆಲ್ಲ ಕಡೆಗೆ ಹೋಗಿ ಉತ್ತಮವಾದಂಥ ಕೆಲಸವನ್ನು ಮಾಡುವಂಥ ಪ್ರವೃತ್ತಿನ ಇಟ್ಕೊಂಡಂಥವ್ರು, ರಾಜಕಾರಣಿ ಹೆಂಗಿರಬೇಕು ಅನ್ನೋದನ್ನ ಸುರೇಶ್ ಅಂಗಡಿ ಅವರಿಂದ ನಾವು ಕಲಿಬೇಕಾಗಿತ್ತು. ಅಷ್ಟು ಸರಳ ಮತ್ತು ಸಜ್ಜನರು. ಅವ್ರ ಕೆ ಕೊಪ್ಪ ಅಂತ ಅವ್ರ ಊರು, ಎಷ್ಟು ಅವರಿಗೆ ಒಂದು ಗ್ರ್ಯಾಟಿಟ್ಯೂಡ್ ಇರ್ತೈತೆ ಅನ್ನೋದನ್ನ ನಾನು ಕುಟುಂಬಕ್ಕೆ ನುಕ್ಸಾನು, ಬೆಳಗಾಂ ಜಿಲ್ಲೆಗೆ, ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ನಾವು ಇವತ್ತಿನ ದಿವಸ ಕಳ್ಕೊಂಡಿದ್ದೇವೆ. ಭಗವಂತ ಅವರಿಗೆ, ಅವರ ಕುಟುಂಬಕ್ಕೆ ಇದರಿಂದ ಈ ದುಃಖವನ್ನು ತೆಗೆದುಕೊಡ್ತಕ್ಕಂಥ ಶಕ್ತಿ ಪರಮಾತ್ಮ ನೀಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸಿ ಅವರಿಗೆ ಮನಪೂರ್ವಕವಾದಂಥ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾರೆ. ಮಂತ್ರಿ ಆದ ನಂತರ ಕೂಡ ಅವರು ಯಾವಾಗಲೂ ಕೂಡ ಯಾರಾದ್ರೆ ಬಂದ್ರೆ ಕೂತ್ಕೊಳ್ಳೋದಿಲ್ಲ, ಬಂದ ಕೂಡಲೇ ಅವರು ಎದ್ದು ನಿಲ್ತಾರೆ. ಯಾರಾದ್ರೂ ದೂರದಲ್ಲಿ ಬಂದ್ರೆ ಎದ್ದು ಬಂದು ಬನ್ನಿ ಅಕ್ಕ ಅಂತ ಮಾತಾಡುವಂಥದ್ದಾಗಿರ್ಬೋದು. ಮತ್ತೆ ಹೇಳಿದ್ರು ಹೆಣ್ಮಕ್ಕಳಿದ್ದಾರೆ ಅವರಿಗೆ, ಆದ್ರೂ ಹೆಣ್ಮಕ್ಕಳ ಹತ್ರ ಪ್ರೀತಿ ಜಾಸ್ತಿ ಅಂತ. ನಮ್ಮನ್ನೆಲ್ಲ ಎಲ್ಲ ಹೆಣ್ಮಕ್ಕಳನ್ನ ಅಕ್ಕ ಅಕ್ಕ ಅಂತ ಹೇಳಿ ಕರೆಯುವಂತ ಪ್ರವೃತ್ತಿಯನ್ನು ಹೊಂದಿದ್ದಾರೆ. ಆಮೇಲೆ ರಾಜ್ಯದ ವಿಚಾರಗಳು ಬಂದಾಗ ಯಾವುದೇ ಸರ್ಕಾರ ಇರಲಿ, ಕರ್ನಾಟಕದಿಂದ ಹೋಗಿರುವಂತ ಎಲ್ಲರೂ ಕೇಂದ್ರ ಸಚಿವರುಗಳು ಕರ್ನಾಟಕದ ಅಭಿವೃದ್ಧಿ ಪ್ರಶ್ನೆ ಬಂದಾಗ
ತುಂಬಾ ಒಗ್ಗೂಡಿ ಕೆಲಸ ಮಾಡುವಂತ ಪರಂಪರೆಯನ್ನ ಹಿಂದಿನ ದಿವಂಗತ ಅನಂತ್ ಕುಮಾರ್ ಅವರು ಇರ್ಬೋದು, ಜಾಫರ್ ಶರೀಫ್ ಇರ್ಬೋದು ಅಂತ ಹಿರಿಯರಾಗಿ ಕೊಟ್ಟಂತ ಪರಂಪರೆನಲ್ಲಿ ಇವತ್ತಿನ ಸಚಿವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಸುರೇಶ್ ಅಂಗಡಿ ಅವರು ಕೂಡ ಒಂದಾಗಿದ್ರು. ಸದ್ಗತಿಯನ್ನು ಕೋರುತ್ತಾ ನಂತರ ಮೃತರ ಗೌರವಾರ್ಥ 1 ನಿಮಿಷದ ಮೌನಾಚರಣೆಯ ನಂತರ ಕಲಾಪವನ್ನು ಕೆಲಕಾಲ ಮುಂದೂಡಲಾಯಿತು. ಮೃತರ ಗೌರವಾರ್ಥ ಮಾನ್ಯ ಸದಸ್ಯರು ಎದ್ದು ನಿಂತು 1 ನಿಮಿಷ ಮೌನವನ್ನು ಆಚರಿಸಬೇಕೆಂದು ಕೇಳುತ್ತೇನೆ. ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ಸುರೇಶ್ ಅಂಗಡಿ ನಿನ್ನೆ ನಿಧನರಾಗಿದ್ದಾರೆ. ಅವರಿಗೆ 65 ವರ್ಷ ವಯಸ್ಸಾಗಿತ್ತು. ಕೋವಿಡ್ ಸೋಂಕು ದೃಢಪಟ್ಟ ನಂತರ ದೆಹಲಿಯ ಅಖಿಲ ಭಾರತೀಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ 4 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದ ಸುರೇಶ್ ಅಂಗಡಿ ಅವರು ರೈಲ್ವೆ ಖಾತೆ ರಾಜ್ಯ ಸಚಿವರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದರು. 1955ರ ಜೂನ್ 1ರಂದು ಜನಿಸಿದ್ದ ಸುರೇಶ್ ಅಂಗಡಿ ಅವರು ಮೂಲತಃ ಬೆಳಗಾವಿ ಜಿಲ್ಲೆಯ ಕೆಕೆ ಕೊಪ್ಪ ಗ್ರಾಮದವರು. 2004ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿ ಮೊದಲ ಬಾರಿಗೆ ಸಂಸದರಾಗಿ ಆಯ್ಕೆಯಾಗಿದ್ದ ಅವರು ನಂತರದಲ್ಲಿ 2009, 2014 ಹಾಗೂ 2019ರಲ್ಲಿ ಸತತವಾಗಿ ಸಂಸದರಾಗಿ 4 ಬಾರಿ ಆಯ್ಕೆಯಾಗಿದ್ದರು. ಪ್ರಸ್ತುತದ ಮೋದಿ ಸರ್ಕಾರದಲ್ಲಿ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವರಾಗಿ ಸೇವೆ ಸಲ್ಲಿಸುತ್ತಿದ್ದ ಅವರು ಸಂಸತ್ತಿನ ಅಧಿವೇಶನ ಆರಂಭಕ್ಕೂ ಮುನ್ನ ತಮಗೆ ಕೋವಿಡ್-19 ಸೋಂಕು ತಗುಲಿರುವುದಾಗಿ ಸ್ವತಃ ದೃಢಪಡಿಸಿದ್ದರು. ಬಳಿಕ ದೆಹಲಿಯ ಅಖಿಲ ಭಾರತೀಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ ಅವರು ಚಿಕಿತ್ಸೆ ಫಲಿಸದೆ ನಿನ್ನೆ ನಿಧನ ಹೊಂದಿದರು. ದೆಹಲಿಯಲ್ಲೇ ಇಂದು ಸಂಜೆ ಮೃತರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ನೆರವೇರಲಿದೆ. ರಾಜ್ಯದಲ್ಲಿ ಬಿಜೆಪಿ ಪಕ್ಷವನ್ನು ಸಂಘಟಿಸುವಲ್ಲಿ ಪ್ರಮುಖ ಕಾರಣೀಕರ್ತರಲ್ಲಿ ಒಬ್ಬರಾಗಿದ್ದ ಸುರೇಶ್ ಅಂಗಡಿ 1996ರಲ್ಲಿ ಬೆಳಗಾವಿ ಜಿಲ್ಲಾ ಬಿಜೆಪಿ ಘಟಕದ ಉಪಾಧ್ಯಕ್ಷರಾಗಿ ಹಾಗೂ 2001ರಲ್ಲಿ ಜಿಲ್ಲಾಧ್ಯಕ್ಷರಾಗಿಯೂ ಉತ್ತಮ ಕೆಲಸ ನಿರ್ವಹಿಸಿದ್ದರು. ಸುರೇಶ್ ಅಂಗಡಿ ಅವರ ನಿಧನ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಇಂದು 1 ದಿನದ ಶೋಕಾಚರಣೆ ಘೋಷಿಸಲಾಗಿದೆ. ಈ ವೇಳೆ ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳು ನಡೆಯುವುದಿಲ್ಲ ಹಾಗೂ ರಾಷ್ಟ್ರಧ್ವಜವನ್ನು ಅರ್ಧಮಟ್ಟದಲ್ಲಿ ಹಾರಿಸಲಾಗುತ್ತದೆ. ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ಸುರೇಶ್ ಅಂಗಡಿ ಅವರ ನಿಧನಕ್ಕೆ ಅನೇಕ ಗಣ್ಯರು ಶ್ರದ್ದಾಂಜಲಿ ಸಲ್ಲಿಸಿದ್ದಾರೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ಸುರೇಶ್ ಅಂಗಡಿ ಅವರ ಹಠಾತ್ ನಿಧನದಿಂದ ದಿಗ್ಭ್ರಮೆ ಉಂಟಾಗಿದೆ. ಸ್ನೇಹ ಮನೋಭಾವದ ಮುಖಂಡರಾಗಿದ್ದ ಸುರೇಶ್ ಅಂಗಡಿ ತಮ್ಮ ಲೋಕಸಭಾ ಕ್ಷೇತ್ರದ ಬೆಳಗಾವಿ ಜನರ ಹಾಗೂ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗಾಗಿ ಶ್ರಮಿಸಿದ್ದರು ಎಂದು ಟ್ವೀಟ್ ಮಾಡಿದ್ದಾರೆ. ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು ಸುರೇಶ್ ಅಂಗಡಿ ಅವರ ನಿಧನ ಸುದ್ದಿ ತೀವ್ರ ಆಘಾತ ತಂದಿದೆ. ದೀನ ದಲಿತರ ಉನ್ನತಿಗಾಗಿ ಶ್ರಮಿಸಿದ್ದ ಅವರು ಜನನಾಯಕರಾಗಿದ್ದರು ಎಂದು ಸ್ಮರಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಪಕ್ಷದ ಅಸಾಮಾನ್ಯ ಕಾರ್ಯಕರ್ತರಾಗಿದ್ದ ಸುರೇಶ್ ಅಂಗಡಿ ಅವರು ಕರ್ನಾಟಕದಲ್ಲಿ ಪಕ್ಷವನ್ನು ಬಲಪಡಿಸಲು ಶ್ರಮಿಸಿದ್ದರು. ಅವರೊಬ್ಬ ಸಮರ್ಪಣಾ ಮನೋಭಾವದ ಸಂಸದ ಮತ್ತು ಪರಿಣಾಮಕಾರಿ ಸಚಿವರಾಗಿದ್ದರು. ಅವರ ನಿಧನದಿಂದ ತೀವ್ರ ದುಃಖವಾಗಿದೆ ಎಂದು ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ. ಗೃಹ ಸಚಿವ ಅಮಿತ್ ಶಾ ರಾಷ್ಟ್ರ ಮತ್ತು ಪಕ್ಷಕ್ಕೆ ಸುರೇಶ್ ಅಂಗಡಿ ಅವರು ಮಾಡಿದ ನಿಸ್ವಾರ್ಥ ಸೇವೆಗಾಗಿ ಅವರನ್ನು ಎಂದೆಂದಿಗೂ ಸ್ಮರಿಸಲಾಗುವುದು. ಅವರ ಕುಟುಂಬ ವರ್ಗಕ್ಕೆ ನನ್ನ ಸಂತಾಪಗಳು ಎಂದು ಟ್ವೀಟ್ ಮಾಡಿದ್ದಾರೆ. ಕೇಂದ್ರ ಸಚಿವ ಡಿವಿ ಸದಾನಂದಗೌಡ ಅಂಗಡಿಯವರ ನಿಧನ ಸುದ್ದಿ ಕೇಳಿ ತೀವ್ರ ದುಃಖವಾಗಿದೆ. ಅವರ ಕುಟುಂಬ ವರ್ಗ ಮತ್ತು ಸ್ನೇಹಿತರಿಗೆ ನನ್ನ ಸಂತಾಪಗಳು. ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಎಂದು ಟ್ವೀಟ್ ಮಾಡಿದ್ದಾರೆ.
ರಾಜ್ಯಪಾಲ ವಜೂಭಾಯಿ ವಾಲಾ ಹಿರಿಯ ರಾಜಕೀಯ ನೇತಾರ ಸುರೇಶ್ ಅಂಗಡಿ ಅವರ ನಿಧನದಿಂದ ಆಘಾತವಾಗಿದೆ. ಅವರ ಅಕಾಲಿಕ ನಿಧನಕ್ಕೆ ಸಂತಾಪ ಎಂದು ತಮ್ಮ ಶೋಕ ಸಂದೇಶದಲ್ಲಿ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸುರೇಶ್ ಅಂಗಡಿ ಅವರ ಅಕಾಲಿಕ ನಿಧನದಿಂದ ತೀವ್ರ ದುಃಖವಾಗಿದೆ. ರಾಜ್ಯಕ್ಕಷ್ಟೇ ಅಲ್ಲ, ಇಡೀ ದೇಶಕ್ಕೆ ಬಹುದೊಡ್ಡ ನಷ್ಟ ಉಂಟಾಗಿದೆ. ಅವರ ಕುಟುಂಬ ವರ್ಗದವರು, ಅಭಿಮಾನಿಗಳು, ಕಾರ್ಯಕರ್ತರಿಗೆ ನೋವು ಭರಿಸುವ ಶಕ್ತಿ ಬರಲಿ ಎಂದು ಶ್ರದ್ಧಾಂಜಲಿ ಸಂದೇಶದಲ್ಲಿ ತಿಳಿಸಿದ್ದಾರೆ. ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ, ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ಹಾಗೂ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ನಿನ್ನೆ ರಾತ್ರಿ ದೆಹಲಿಯಲ್ಲಿರುವ ಸುರೇಶ್ ಅಂಗಡಿ ಅವರ ನಿವಾಸಕ್ಕೆ ಭೇಟಿ ನೀಡಿದ್ದರು. ಈ ಸಂದರ್ಭದಲ್ಲಿ ಜೆಪಿ ನಡ್ಡಾ, ಪಕ್ಷಕ್ಕೆ ಆಸ್ತಿಯಾಗಿದ್ದ ಸುರೇಶ್ ಅಂಗಡಿ ವಿಧಿವಶರಾಗಿರುವುದು ದೊಡ್ಡ ನಷ್ಟವಾಗಿದೆ. ಕರ್ನಾಟಕದಲ್ಲಿ ಬಿಜೆಪಿ ಸಂಘಟನೆಗೆ ಮಹತ್ವದ ಕೊಡುಗೆ ನೀಡಿದ್ದರು ಎಂದು ಅವರ ಸೇವೆಯನ್ನು ಸ್ಮರಿಸಿದ್ದಾರೆ. हम सब जानते हैं कि अंगाड़ी जी का जीवन लोगों के लिए समर्पित रहा है. जीवन भर उन्होंने लोगों के लिए कार्य किया. ऐसे वो जनता के नेता थे. कोविड के कारण उनका टेस्ट 11 तारीख को हुआ था और वो पॉजिटिव आया था. तत्पश्चात वो अस्पताल में थे और सुधार भी हुआ, लेकिन ये जो आकस्मिक अटैक पड़ा जिसके कारण उनकी जीवन लीला समाप्त हुई है, ये हम सब के लिए बहुत ही दुखदायी है. ಪಿಯೂಷ್ ಗೋಯಲ್, ಸುರೇಶ್ ಅಂಗಡಿ ಅವರ ಬಡವರ ಬಗೆಗಿನ ಸಹಾನುಭೂತಿ ಮತ್ತು ಕಾಳಜಿ ನಿಜವಾಗಿಯೂ ಅನೇಕ ಜೀವಗಳನ್ನು ಮುಟ್ಟಿದೆ. ಭಾರತೀಯ ರೈಲ್ವೆಯನ್ನು ವಿಶ್ವ ದರ್ಜೆಯ ಸೇವಾ ಪೂರೈಕೆಯಾಗಿಸುವಲ್ಲಿ ಶ್ರಮಿಸಿದ್ದು, ಅವರ ಜೊತೆ ನಿಕಟವಾಗಿ ಕೆಲಸ ಮಾಡುವ ಅದೃಷ್ಟ ನನಗೆ ದೊರಕಿದ್ದು, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದಿದ್ದಾರೆ. और मेरे लिए तो जो क्षति व्यक्तिगत पहुंची है, my deep personal loss, I have no words to doing such a good work here. ಪ್ರಹ್ಲಾದ್ ಜೋಶಿ, ತೀರಾ ಆಪ್ತರಾಗಿದ್ದ ಅಂಗಡಿ ಅವರ ನಿಧನ ವೈಯಕ್ತಿಕವಾಗಿ ಭಾರಿ ದುಃಖ ತಂದಿದೆ. ಕರ್ನಾಟಕದ ಅಭಿವೃದ್ಧಿಗಾಗಿ ವಿಶೇಷ ಕೊಡುಗೆ ನೀಡಿದ್ದ ಅವರ ಅಗಲಿಕೆಯ ದುಃಖ ಭರಿಸುವ ಶಕ್ತಿ ಕುಟುಂಬಕ್ಕೆ ದೊರೆಯಲಿ ಎಂದು ಸಂತಾಪ ವ್ಯಕ್ತಪಡಿಸಿದರು. I am really hurt. I pray the God to give strength to his family, my family members and his followers to bear the loss. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಇಂದು 2018-19ನೇ ಸಾಲಿನ ರಾಷ್ಟ್ರೀಯ ಸೇವಾ ಯೋಜನೆ ಎನ್ಎಸ್ಎಸ್ ಪುರಸ್ಕಾರಗಳನ್ನು ಪ್ರದಾನ ಮಾಡಿದರು. ರಾಷ್ಟ್ರಪತಿ ಭವನದಿಂದ ವರ್ಚುವಲ್ ಮಾಧ್ಯಮದ ಮೂಲಕ ವಿಶ್ವವಿದ್ಯಾಲಯ, ಎನ್ಎಸ್ಎಸ್ ಘಟಕಗಳು ಮತ್ತು ಅವುಗಳ ಕಾರ್ಯಕ್ರಮ ಅಧಿಕಾರಿಗಳು ಹಾಗೂ ಎನ್ಎಸ್ಎಸ್ ಸ್ವಯಂ ಸೇವಕರು ಈ 3 ವರ್ಗಗಳಲ್ಲಿ ಒಟ್ಟು 42 ಸಾಧಕರಿಗೆ ಪುರಸ್ಕಾರಗಳನ್ನು ಪ್ರದಾನ ಮಾಡಲಾಯಿತು. ರಾಮನಾಥ್ ಕೋವಿಂದ್, ಸೇವಾ ಮನೋಭಾವ ಜೀವನ ಮೌಲ್ಯಗಳ ಅಂಗವಾಗಿದ್ದು, ನಮ್ಮ ಪೂರ್ವಜರು ಈ ಧರ್ಮದ ಹಾದಿಯನ್ನು ತೋರಿಸಿಕೊಟ್ಟಿದ್ದರು. ಸೇವಾ ಧರ್ಮದ ಆದರ್ಶವನ್ನು ಕಾರ್ಯರೂಪಕ್ಕೆ ತರುವ ಪರಂಪರೆಯಲ್ಲಿ ಸ್ವಾಮಿ ವಿವೇಕಾನಂದರು ಮಾರ್ಗ ತೋರಿದ್ದಾರೆ. ರಾಮಕೃಷ್ಣ ಮಿಷನ್ ಮೂಲಕ ವಿಶ್ವ ಕಲ್ಯಾಣಕ್ಕಾಗಿ ಅನೇಕ ದೇಶಗಳಲ್ಲಿ ಶಾಖೆಗಳನ್ನು ಸ್ಥಾಪಿಸಿದ್ದಾರೆ. ಗಾಂಧೀಜಿ ಅವರು ಮನುಷ್ಯರಲ್ಲದೆ ಪ್ರಾಣಿ ಪಕ್ಷಿಗಳ ಸೇವೆಯೂ ಅಷ್ಟೇ ಮುಖ್ಯ ಎಂದು ಹೇಳಿದ್ದಾರೆ. ಗಾಂಧೀಜಿ ಅವರ ಆದರ್ಶವನ್ನು ಯುವ ಪೀಳಿಗೆಯೊಂದಿಗೆ ಸಂಯೋಜಿಸಲು ರಾಷ್ಟ್ರೀಯ ಸೇವಾ ಯೋಜನೆ ಆರಂಭಗೊಂಡಿದೆ. 5 ದಶಕಗಳ ನಂತರವೂ ಈ ಯೋಜನೆ ಮಹತ್ವವೆನಿಸಿದೆ. ಯೋಜನೆಯಿಂದ ಯುವಜನರ ವ್ಯಕ್ತಿತ್ವ ವಿಕಸನವಾಗಲಿದೆ. ಸ್ವಯಂ ಸೇವಕರು ಅನೇಕ ಸಂದರ್ಭಗಳಲ್ಲಿ ಪುನರ್ವಸತಿ, ರಕ್ಷಣೆ ಮತ್ತಿತರ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವುದು ಹೆಮ್ಮೆಯ ವಿಷಯವಾಗಿದೆ. ಕೋವಿಡ್-19 ಬಿಕ್ಕಟ್ಟಿನ ಸಂದರ್ಭದಲ್ಲೂ ಸೋಂಕು ಕುರಿತು ಜನರಲ್ಲಿ ಅರಿವು ಮೂಡಿಸಿ ಕೊರೋನಾ ನಿಯಂತ್ರಣ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. वैश्विक महामारी से जुड़ी गंभीर चुनौतियों के बावजूद स्वयं सेवकों के प्रोत्साहन हेतु श्री किरण रिजिजू के नेतृत्व में इस समारोह का आयोजन करने वाले उनकी टीम के सभी सदस्य प्रशंसा के पात्र हैं. उनका यह भी मानना है कि हमारे ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಕಿರಣ್ ರಿಜಿಜು, ರಾಷ್ಟ್ರ ನಿರ್ಮಾಣ ಕೆಲಸದಲ್ಲಿ ರಾಷ್ಟ್ರೀಯ ಯೋಜನೆಯ ಮೂಲಕ ಯುವಕರು ತೊಡಗಿಸಿಕೊಂಡಿದ್ದಾರೆ. ಆಪತ್ಕಾಲದಲ್ಲಿ ರಕ್ಷಣೆ ಮತ್ತು ಸೇವೆ ಒದಗಿಸಲು ಸ್ವಯಂ ಸೇವಕರಿಗೆ ತರಬೇತಿಯನ್ನು ನೀಡಲಾಗುತ್ತಿದೆ. ಯುವಕರು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿ ದೇಶಕ್ಕೆ ಕೀರ್ತಿ ತರುತ್ತಿದ್ದಾರೆ ಎಂದರು.
ಫಿಟ್ ಇಂಡಿಯಾ ಅಭಿಯಾನದ ಪ್ರಥಮ ವಾರ್ಷಿಕೋತ್ಸವದ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಇಂದು ಫಿಟ್ನೆಸ್ಗೆ ಸಂಬಂಧಿಸಿದಂತೆ ದೇಶಾದ್ಯಂತ ಫಿಟ್ನೆಸ್ ಉತ್ಸಾಹಿಗಳು ಹಾಗೂ ನಾಗರಿಕರೊಂದಿಗೆ ಆನ್ಲೈನ್ ಮೂಲಕ ಸಂವಾದ ನಡೆಸಿದರು. ವಯೋಮಾನಕ್ಕೆ ಅನುಗುಣವಾದ ದೈಹಿಕ ಸಕ್ಷಮತೆಗೆ ಪೂರಕ ಮಾರ್ಗಸೂಚಿಗಳನ್ನು ಇದೇ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದರು. ಕೋವಿಡ್-19 ಸಂಕಷ್ಟದ ಈ ಕಾಲದಲ್ಲಿ ಫಿಟ್ನೆಸ್ ಎನ್ನುವುದು ಜೀವನದ ಅಗತ್ಯ ಅಂಶವಾಗಿ ಮಾರ್ಪಟ್ಟಿದೆ. ಪೌಷ್ಟಿಕಾಂಶ, ಸ್ವಾಸ್ಥ್ಯ, ಸದೃಢತೆಗಾಗಿ ಅಗತ್ಯವಿರುವ ಇನ್ನಿತರೆ ಆಯಾಮಗಳ ಕುರಿತು ಈ ಸಂವಾದದಲ್ಲಿ ಚರ್ಚೆ ನಡೆಸಲಾಗುತ್ತಿದೆ. ಸಂವಾದದಲ್ಲಿ ಪ್ರಮುಖ ಫಿಟ್ನೆಸ್ ಪ್ರಭಾವಿ ವ್ಯಕ್ತಿಗಳಾದ ಕ್ರಿಕೆಟ್ ಆಟಗಾರ ವಿರಾಟ್ ಕೊಹ್ಲಿ, ರೂಪದರ್ಶಿ ಮತ್ತು ಓಟಗಾರ ಮಿಲಿಂದ್ ಸೋಮನ್, ಪೌಷ್ಟಿಕಾಂಶ ತಜ್ಞೆ ರುಜುತಾ ದಿವೇಕರ್ ಮತ್ತಿತರರು ತಮ್ಮ ಫಿಟ್ನೆಸ್ ಜೀವನದ ಕುರಿತು ಅಭಿಪ್ರಾಯ ಹಂಚಿಕೊಂಡರು. ಅಲ್ಲದೆ ಆರೋಗ್ಯಯುತ ಜೀವನ ಶೈಲಿಗೆ ಸಲಹೆಗಳನ್ನು ನೀಡಿದರು. ಸದೃಢ ಮತ್ತು ಸ್ವಾಸ್ಥ್ಯಮಯ ಜೀವನದ ಕುರಿತು ತಮ್ಮ ವಿಚಾರಗಳನ್ನು ಹಂಚಿಕೊಂಡ ಪ್ರಧಾನಿ ದೈನಂದಿನ ಜೀವನದಲ್ಲಿ ವ್ಯಾಯಾಮ, ಯೋಗ, ಈಜು ಮತ್ತಿತರ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುವುದರೊಂದಿಗೆ ದೇಹವನ್ನು ಸದೃಢವಾಗಿರಿಸಿಕೊಳ್ಳಬಹುದಾಗಿದೆ. ದೇಹವನ್ನು ಸದೃಢವಾಗಿರಿಸಿಕೊಳ್ಳಲು ಸಮರ್ಪಣಾ ಮನೋಭಾವವು ನೆರವಾಗುತ್ತದೆ. ಉತ್ತಮ ಆಲೋಚನೆಗಳು ಮತ್ತು ಶ್ರದ್ಧೆಯ ದೈನಂದಿನ ಜೀವನದ ಮೂಲಕ ದೇಹ ಸದೃಢತೆ ಕಾಪಾಡಿಕೊಳ್ಳಬಹುದಾಗಿದೆ ಎಂದು ಹೇಳಿದರು. 50 चलते थे, आज भी औरतें पानी लेने के लिए 40-40 किलोमीटर चलती हैं। सेशन मेरा मिस हो जाए या एक्टिविटी मिस हो जाए तो मुझे ज्यादा खराब लगता है। तो इसके फायदे जो हैं सर वो सबसे पहले आपको ये जो नया मंत्र जगा तो दिल्ली के छोले भटूरे का ही बहुत दुखता हुआ होगा। एक फिटनेस विराट जी, मैं देख रहा हूं कि आपका टाइम मैनेजमेंट तो है ही है। ದೇಶದ 7 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಗಡಿ ರಸ್ತೆಗಳ ಸಂಘಟನೆ ನಿರ್ಮಿಸಿರುವ 43 ಸೇತುವೆಗಳನ್ನು ಇಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಲಿದ್ದಾರೆ. ಜಮ್ಮು ಕಾಶ್ಮೀರದಲ್ಲೇ 10 ಸೇತುವೆಗಳು ನಿರ್ಮಾಣಗೊಂಡಿದ್ದರೆ ಹಿಮಾಚಲ ಪ್ರದೇಶದಲ್ಲಿ 2, ಉತ್ತರಾಖಂಡ್ ಮತ್ತು ಅರುಣಾಚಲ ಪ್ರದೇಶಗಳಲ್ಲಿ ತಲಾ 8, ಸಿಕ್ಕಿಂ ಮತ್ತು ಪಂಜಾಬ್ಗಳಲ್ಲಿ ತಲಾ 4 ಸೇತುವೆಗಳು ನಿರ್ಮಾಣಗೊಂಡಿವೆ. ಇದೇ ವೇಳೆ ರಕ್ಷಣಾ ಸಚಿವರು ಅರುಣಾಚಲ ಪ್ರದೇಶದ ತವಾಂಗ್ನ ಪ್ರಮುಖ ರಸ್ತೆಯಲ್ಲಿ ನೆಚಿಫು ಸುರಂಗ ನಿರ್ಮಾಣಕ್ಕೂ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಲಡಾಖ್ನಲ್ಲಿನ 7 ಸೇತುವೆಗಳು ಸೇರಿದಂತೆ ಬಹುತೇಕ ಸೇತುವೆಗಳು ಸೇನಾಪಡೆಗಳ ಕ್ಷಿಪ್ರ ಸಂಚಾರಕ್ಕೆ ಮತ್ತು ಶಸ್ತ್ರಾಸ್ತ್ರಗಳ ಸಾಗಣೆಗೆ ಅನುಕೂಲಕರವಾಗಲಿದೆ. ರಾಜ್ಯಸಭೆ ಕಲಾಪದ ವೇಳೆ ಪ್ರತಿಪಕ್ಷದ ಸದಸ್ಯರು ಅಸಂವಿಧಾನಿಕ ನಡವಳಿಕೆ ತೋರಿರುವುದು ಖಂಡನೀಯ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ದೆಹಲಿಯಲ್ಲಿಂದು ಹೇಳಿದ್ದಾರೆ. ಸಂಸತ್ತಿನಲ್ಲಿ ರೈತರ ಅಭಿವೃದ್ಧಿಗೆ ಸಂಬಂಧಿಸಿದಂತೆ 3 ಮಹತ್ವದ ಮಸೂದೆಗಳನ್ನು ಅಂಗೀಕರಿಸಲಾಗಿದೆ. ಈ ಮಸೂದೆಗಳಿಗೆ ಸಂಬಂಧಿಸಿದಂತೆ ಚರ್ಚೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡಿದರೂ ಪ್ರತಿಪಕ್ಷದ ಸದಸ್ಯರು ಕಲಾಪ ಬಹಿಷ್ಕರಿಸಿ ಹೊರಗಡೆಗೆ ಧರಣಿ ನಡೆಸುವ ಅನಿವಾರ್ಯತೆ ಏನಿತ್ತು ಎಂದು ಅವರು ಪ್ರಶ್ನಿಸಿದ್ದಾರೆ. ಉಪಸಭಾಪತಿ ಅವರ ಮನವಿಗೂ ಕಿವಿಗೊಡದೆ ಪ್ರತಿಪಕ್ಷದ ಸದಸ್ಯರು ರಾಜ್ಯಸಭೆಗೆ ಅಪಮಾನವಾಗುವ ರೀತಿಯಲ್ಲಿ ನಡೆದುಕೊಂಡಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಕಾರ್ಮಿಕರ ಕಲ್ಯಾಣಕ್ಕಾಗಿ 3 ಪ್ರಮುಖ ಮಸೂದೆಗಳನ್ನು ಕೂಡ ಅಂಗೀಕರಿಸಲಾಗಿದೆ. ಇದರಿಂದ ಕಾರ್ಮಿಕರಿಗೆ ಎಲ್ಲಾ ರೀತಿಯ ಸೌಲಭ್ಯ ದೊರೆಯಲಿದೆ. ಆದರೆ ಪ್ರತಿಪಕ್ಷದ ಸದಸ್ಯರು ರೈತ ಹಾಗೂ ಕಾರ್ಮಿಕರಿಗೆ ಸಂಬಂಧಿಸಿದ ಮಸೂದೆಗಳ ಬಗ್ಗೆ ಸುಳ್ಳು ಹೇಳಿಕೆ ನೀಡುತ್ತಿರುವುದು ಅರ್ಥವಾಗದ ವಿಚಾರ ಎಂದು ಪ್ರಕಾಶ್ ಜಾವಡೇಕರ್ ಹೇಳಿದರು. सबको ये है कि सुविधा ज्यादा से ज्यादा मजदूरों को और सब प्रकार के नए वर्कर्स का भी समावेश अब इस लेबर कोड में किया है. ये एक क्रांतिकारी पहल है. विपक्ष को चाहिए था कि यहाँ आए. ದೇಶದಲ್ಲಿ 2023ನೇ ಸಾಲಿನೊಳಗೆ ರೈಲ್ವೆ ಇಲಾಖೆ ತನ್ನ ಎಲ್ಲಾ ಬ್ರಾಡ್ಗೇಜ್ ಮಾರ್ಗಗಳನ್ನು ಸಂಪೂರ್ಣ ವಿದ್ಯುದೀಕರಣಗೊಳಿಸುವ ಯೋಜನೆ ಹಾಕಿಕೊಂಡಿದೆ ಎಂದು ರೈಲ್ವೆ ಖಾತೆ ಸಚಿವ ಪಿಯೂಷ್ ಗೋಯಲ್ ರಾಜ್ಯಸಭೆಗೆ ನಿನ್ನೆ ತಿಳಿಸಿದ್ದಾರೆ. ಈ ಕುರಿತು ಲಿಖಿತ ಉತ್ತರ ನೀಡಿದ ಅವರು, ಈಗಾಗಲೇ 43% ಬ್ರಾಡ್ಗೇಜ್ ಮಾರ್ಗಗಳು ವಿದ್ಯುದೀಕರಣಗೊಂಡಿವೆ. ಇನ್ನು ಸುಮಾರು 23,765 ಕಿಲೋಮೀಟರ್ನಷ್ಟು ಬ್ರಾಡ್ಗೇಜ್ ಮಾರ್ಗಗಳನ್ನು ವಿದ್ಯುದೀಕರಣಗೊಳಿಸಬೇಕಾಗಿದೆ ಎಂದು ಹೇಳಿದರು. ದೇಶದಲ್ಲಿ ಒಟ್ಟು ಕೊರೋನಾ ಸೋಂಕಿತರ ಸಂಖ್ಯೆ 57,32,519ಕ್ಕೆ ಏರಿಕೆಯಾಗಿದೆ. ಈವರೆಗೆ 46,74,988 ಕೊರೋನಾ ಸೋಂಕಿತರು ಗುಣಮುಖರಾಗಿದ್ದು, ಸುಮಾರು 9,66,382 ಸಕ್ರಿಯ ಪ್ರಕರಣಗಳಿವೆ. ಈವರೆಗೆ ಒಟ್ಟು 91,141 ಮಂದಿ ಮೃತಪಟ್ಟಿದ್ದಾರೆ.
ಮರಣ ಪ್ರಮಾಣ 1.59% ಚೇತರಿಕೆಯ ಪ್ರಮಾಣ 81.55 ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಕೇಂದ್ರ ಸರ್ಕಾರದ ಬಹುಮುಖ್ಯ ಯೋಜನೆಗಳಲ್ಲಿ ಒಂದಾದ ಜನೌಷಧಿ ಯೋಜನೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದ್ದು ಜನಮೆಚ್ಚುಗೆ ಗಳಿಸಿರುವ ಜೊತೆಗೆ ಜನೌಷಧ ಕೇಂದ್ರಗಳು ವಹಿವಾಟಿನಲ್ಲಿ ಪ್ರಥಮ ಸ್ಥಾನದಲ್ಲಿವೆ. ಜಿಲ್ಲೆಯಲ್ಲಿ 24 ಅಂಗಡಿಗಳು ಕಾರ್ಯನಿರ್ವಹಿಸುತ್ತಿದ್ದು ಜನಸಾಮಾನ್ಯರಿಗೆ ಕೈಗೆಟುಕುವ ದರದಲ್ಲಿ ಔಷಧ ಹಾಗೂ ಮತ್ತಿತರ ಅಗತ್ಯ ವಸ್ತುಗಳು ದೊರೆಯುತ್ತಿವೆ. ಪ್ರಮುಖವಾಗಿ ಮಹಿಳೆಯರು ಬಳಸುವ ನ್ಯಾಪ್ಕಿನ್ಗಳು, ಮಧುಮೇಹ, ರಕ್ತದೊತ್ತಡದಂತಹ ಔಷಧಗಳು ಕಡಿಮೆ ಬೆಲೆಗೆ ಲಭ್ಯವಿದ್ದು ಶ್ರೀಸಾಮಾನ್ಯನಿಗೆ ಅನುಕೂಲವಾಗಿದೆ. ಈ ಕುರಿತು ಡಿಡಿ ನ್ಯೂಸ್ನೊಂದಿಗೆ ಜನರಿಕ್ ಕೇಂದ್ರದ ಕಾರ್ಯದರ್ಶಿ ಶಿವಪ್ರಸಾದ್, ಜನೌಷಧಿ ಕೇಂದ್ರಗಳಲ್ಲಿ ಉತ್ತಮ ವಹಿವಾಟು ನಡೆಯುತ್ತಿದ್ದು ಜನರ ವಿಶ್ವಾಸ ಗಳಿಸಿ ಅವರನ್ನು ತಲುಪಲು ಯಶಸ್ವಿಯಾಗಿದೆ ಎಂದರು. ನಾವು ಇಲ್ಲಿ ಮಾರಾಟ ಮಾಡ್ತಾ ಇದ್ದೇವೆ. ದಿನೇ ದಿನೇ ಜನರು ಈ ಜನೌಷಧಿಯ ಒಂದು ಗುಣಮಟ್ಟಕ್ಕೆ ಮನಸೋತು ಆಕರ್ಷಿತರಾಗ್ತಾ ಇದ್ದಾರೆ. ಜೊತೆಗೆ ನರೇಂದ್ರ ಮೋದಿ ಅವರ ಮೆಡಿಸಿನ್ನೇ ಕೊಡಿ ಅಂತ ಹೇಳ್ಬಿಟ್ಟು ಒತ್ತಾಯಪೂರ್ವಕವಾಗಿ ಕೇಳುವಂತ ಒಂದು ವಾತಾವರಣ ಶಿವಮೊಗ್ಗದಲ್ಲಿ ಸೃಷ್ಟಿಯಾಗ್ತಾ ಇದೆ. ಅಂಗಡಿ ಮಾಲೀಕ ಅಬ್ದುಲ್ ಶಕೂರ್, ಜನೌಷಧಿ ಕೇಂದ್ರಗಳು ಅತ್ಯಂತ ವ್ಯವಸ್ಥಿತವಾಗಿ ನಡೆಯುತ್ತಿದ್ದು ಮುಂಚೂಣಿಯಲ್ಲಿವೆ ಎಂದು ಹೇಳಿದರು. डायबिटिक है, मधुमेह की बीमारी है, जहाँ पर ये बीपी की जो बीमारी है, जैसे थायरॉक्सिन है, थायराइड की दवाई है, और काफ़ी फंगल के काफ़ी सारे तकरीबन 90% दवाई अब आ चुकी है इस योजना में. इसका जो लाभ आम लोगों के लिए हो रहा है और काफ़ी उपयुक्त हो रहा है. इस योजना से आम लोगों और गरीबी तबके के लिए बहुत उपयुक्त हो रहा है. ಶಿಕ್ಷಕಿ ಮಮತಾ ತಾನು ಇಲ್ಲಿ ಪ್ರತಿ ತಿಂಗಳು ತನಗೆ ಬೇಕಾದ ಔಷಧ ಖರೀದಿಸುತ್ತಿದ್ದು ಎಲ್ಲವೂ ಅಗ್ಗದ ಬೆಲೆಯಲ್ಲಿ ಸಿಗುತ್ತಿವೆ ಎಂದರು. ನಾನು ಜನರಿಕ್ ಔಷಧಿಲಿ ಆಗಲೇ ಒಂದು 5-6 ವರ್ಷದಿಂದ ಟ್ಯಾಬ್ಲೆಟ್ಸ್ ತಗೋತಾ ಇದ್ದೀನಿ. ಶುಗರಿಗೆ, ಕೊಲೆಸ್ಟ್ರಾಲಿಗೆ ನಾನು ಯಾವಾಗಲೂ ಅವ್ರ ಹತ್ರನೇ ತಗೊಳ್ಳೋದು. ಅವರು ಮನೆಗೂ ತಂದುಕೊಡ್ತಾರೆ, ಸ್ಕೂಲಿಗೂ ತಂದುಕೊಡ್ತಾರೆ. ಆದರೆ ಔಷಧಿ ಎಲ್ಲ ತುಂಬಾ ಚೆನ್ನಾಗಿದೆ. ಇದರಲ್ಲಿ ನಮಗೆ ತುಂಬಾ ಉಪಯೋಗ. ಮತ್ತೊಬ್ಬ ಶಿಕ್ಷಕಿ ಗೀತಾ, ಇಲ್ಲಿ ಸಿಗುವ ನ್ಯಾಪ್ಕಿನ್ಗಳು, ಔಷಧಗಳು ಕಡಿಮೆ ಬೆಲೆ ಇದ್ದು ಇದರಿಂದ ಬಡವರು ಹಾಗೂ ಮಧ್ಯಮ ವರ್ಗದವರಿಗೆ ಅನುಕೂಲ ಎಂದರು. ರೂಪಾಯಿಗೆ 4 ಪ್ಯಾಡ್ಗಳು ವಿತರಿಸ್ತಾರೆ. ಅದು ನಮಗೆ ಹೆಣ್ಣು ಮಕ್ಕಳಿಗೆ ತುಂಬಾನೇ ಉಪಯುಕ್ತವಾಗಿದೆ. ಮತ್ತೆ ಅದರಲ್ಲಿರ್ತಕ್ಕಂತಹ ಒಂದು ಬಟ್ಟೆ ಏನಿದೆ ಅದು ಕೂಡ ಒಂದು ಸಾಫ್ಟ್ ಆಗಿದೆ. ಮತ್ತೆ ನಾವು ಹೊರಗಡೆ ಹಾಕಿದ್ರೆ ಅದು ಕೊಳೆಯುತ್ತೆ. ಆದರೆ ಮಾರ್ಕೆಟಲ್ಲಿ ಸಿಗ್ತಕ್ಕಂತಹ ಪ್ಯಾಡ್ಗಳನ್ನು ಹೊರಗಡೆ ನಾವು ಯೂಸ್ ಮಾಡಿ ಬಿಟ್ಟಾಗ ಅದು ಕೊಳೆಯೋದಿಲ್ಲ. ಅದು ಕೂಡ ಇದರಲ್ಲಿ ಮೋದಿಯವರ ಒಂದು ಪ್ಲಸ್ ಪಾಯಿಂಟ್ ಆಗಿದೆ. ಮಧುಮೇಹ ತೊಂದರೆ ಇರುವ ಸುಬ್ಬರಾವ್ ಔಷಧಕ್ಕೆ ಭಾರಿ ಬೆಲೆ ತೆರಬೇಕಿದ್ದು ಜನೌಷಧಿ ಕೇಂದ್ರದಿಂದ ಸಾಕಷ್ಟು ಸಹಾಯವಾಗುತ್ತಿದೆ ಎಂದರು. ನಾನು ಜನೌಷಧಿ ನರೇಂದ್ರ ಮೋದಿ ಅವರಿಂದ ಜನೌಷಧಿ ಅಂಗಡಿ ಓಪನ್ ಆದಮೇಲೆ ನನಗೆ ಇದು ಅರ್ಧಕ್ಕಿಂತ ಕಡಿಮೆ ಅಥವಾ ಅರ್ಧದಷ್ಟೇ ಇದರೊಳಗೆ ನನಗೆ ಆ ಇದು ಔಷಧಿಗಳೆಲ್ಲವೂ ಸಹ ಸಿಗ್ತಾ ಇದೆ. ಆಗದಿದ್ದಾಗ ಅವರೇ ನಮಗೆ ಅಂಗಡಿಯವರೇನೆ ಮನೆ ಬಾಗಿಲಿಗೂ ಸಪ್ಲೈ ಮಾಡ್ತಾರೆ. ಇದೆಲ್ಲದಿಂದ ನಮಗೆ ಸ್ವಲ್ಪ ಇದ್ದಿದ್ರಲ್ಲಿ ಕಷ್ಟದಲ್ಲೂ ಸ್ವಲ್ಪ ನೆಮ್ಮದಿ ಮತ್ತೆ ಸಂತೋಷ ಆಗಿದೆ. ಆದರೆ ಈಗ ಸ್ಥಳೀಯರಾದ ಸುಮಿತ್ರಾ ಮತ್ತು ಸುಧಾ, ಉತ್ತಮ ಗುಣಮಟ್ಟದ ಔಷಧಿಗಳು ಇಲ್ಲಿ ಲಭ್ಯ ಇವೆ. ಈ ಕೇಂದ್ರಗಳಿಂದ ಔಷಧಿಗಳು ಮನೆ ಬಾಗಿಲಿಗೆ ಪೂರೈಕೆ ವ್ಯವಸ್ಥೆ ಇದ್ದು ಇದರಿಂದ ವಯೋವೃದ್ಧರಿಗೆ ಹೆಚ್ಚು ಉಪಯೋಗವಾಗುತ್ತಿದೆ ಎಂದರು. ನಾನು ಜನೌಷಧಿಯಿಂದ ಔಷಧಿ ತಗೋತೀನಿ, ಅದರಿಂದ ನನಗೆ ಅನುಕೂಲ ಆಗಿದೆ. ಅದಕ್ಕೆ ನರೇಂದ್ರ ಮೋದಿ ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಸಚಿವ ಸುರೇಶ್ ಅಂಗಡಿ ನಿಧನಕ್ಕೆ ವಿಧಾನಮಂಡಲದ ಉಭಯ ಸದನಗಳಲ್ಲಿ ಶ್ರದ್ಧಾಂಜಲಿ. ಸರಳ ಸಜ್ಜನಿಕೆ ವ್ಯಕ್ತಿತ್ವದ ಮಾದರಿ ರಾಜಕಾರಣಿ, ಸದಸ್ಯರಿಂದ ಗುಣಗಾನ. ರಾಜ್ಯದಲ್ಲಿ ರೈಲ್ವೆ ಯೋಜನೆಗಳ ಪುನಶ್ಚೇತನ, ಸಮಗ್ರ ಅಭಿವೃದ್ಧಿಗೆ ಸುರೇಶ್ ಅಂಗಡಿ ಅವರು ಸಲ್ಲಿಸಿರುವ ಸೇವೆ ಸದಾ ಸ್ಮರಣೀಯ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಸೇವಾ ಮನೋಭಾವದೊಂದಿಗೆ ರಾಷ್ಟ್ರ ನಿರ್ಮಾಣದಲ್ಲಿ ತೊಡಗುವಂತೆ ಯುವಜನತೆಗೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಕರೆ. ಫಿಟ್ನೆಸ್ ಉತ್ಸಾಹಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ, ದೈಹಿಕ ಸಕ್ಷಮತೆಗೆ ಮಾರ್ಗಸೂಚಿ ಬಿಡುಗಡೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30 ಡಿಡಿ ಚಂದನದಲ್ಲಿ. ನಮಸ್ಕಾರ.